ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗೆ. ಸ್ನೇಹಿತರೆ, ನಿಮಗೆ ಒಂದು ದೃಶ್ಯವನ್ನು ತೋರಿಸ್ತಾ ಇದ್ದೀನಿ. ಏನೂ ಕೂಡ ಕಾಣಿಸ್ತಾ ಇಲ್ಲ. ವಿಡಿಯೋ ಮಾಡ್ತಾ ಇದ್ದೀನಿ. ಸೊ, ಈಗ ಒಂದಿಷ್ಟು ಏನೋ ಕಾಣಿಸ್ತಾ ಇರೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಆದರೆ ಈ ಒಂದು ದೃಶ್ಯವನ್ನು ಏಕೆ ಮಾಡ್ತಾ ಇದ್ದೀನಿ ಅಂದರೆ, ನಿಮ್ಮೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಜನವರಿ 14ರಂದು ಸುಮಂತ್ ಸಾವಾಗುತ್ತೆ. ಈಗ ಗಂಟೆ ಬಂದುಬಿಟ್ಟು 5 ಗಂಟೆಯ ಆಸುಪಾಸು. ಸೊ, ನಿಮಗೆ ಸಮಯವನ್ನು ಕೂಡ ತೋರಿಸ್ಬಿಡ್ತೀನಿ. ಬಹುತೇಕ ಕಾಣಿಸ್ತಾ ಇಲ್ಲ. ಇದು ನಿಮಗೆ ಟಾರ್ಚ್ ಹಾಕಿ ಕೂಡ ತೋರಿಸ್ತೀನಿ ನೋಡಿ. ನೋಡ್ತಾ ಇರ್ಬೋದು 5 ಗಂಟೆಯ ಆಸುಪಾಸು. ಈ ಸಮಯಕ್ಕೆ ಸುಮಂತ್ ಹೊರಟಿರ್ತಕ್ಕಂತಹದ್ದು. ಸೊ, ಇಲ್ಲಿ ನೀವು ನೋಡ್ತಾ ಇರ್ಬೋದು. ಟಾರ್ಚ್ ಹಾಕಿದಾಗ ಮಾತ್ರ ಒಂಚೂರು ರಸ್ತೆ ಕಾಣಿಸುತ್ತೆ. ಇಲ್ಲ ಅಂದರೆ ಕಾಣಿಸಲ್ಲ. ಸೊ, ಇವಾಗ ಟಾರ್ಚ್ ಆಫ್ ಮಾಡಿಬಿಡೋಣ. ಸೊ, ಇಲ್ಲಿ ನಿಮಗೆ ಚಂದ್ರನನ್ನು ಕೂಡ ತೋರಿಸ್ತೀನಿ. ಚಂದ್ರ ಇರುವ ಕಾರಣದಿಂದಾಗಿ ಒಂದಿಷ್ಟು ಬೆಳಕು ಈ ರೀತಿಯಾಗಿ ಕಾಣಿಸ್ತಾ ಇದೆ. ಚಂದ್ರ ಇಲ್ಲ ಅಂತಂದಿದ್ರೆ ಅಂದರೆ ಹುಣ್ಣಿಮೆ ಸಮೀಪ ಇರುವಂತಹ ದಿನ ಇದು, ಅಥವಾ ನಿನ್ನೆ ಹುಣ್ಣಿಮೆ ಆಗಿದೆ ಅಂತ ಅಂದ್ಕೊಳ್ತೀನಿ. ಹುಣ್ಣಿಮೆ ಇರೋದ್ರಿಂದ ಒಂದಿಷ್ಟು ಬೆಳಕು ಹೆಚ್ಚಾಗಿ ಕಾಣಿಸ್ತಾ ಇದೆ. ಇಲ್ಲ ಅಂತಂದರೆ ಏನು ಕೂಡ ಕಾಣುವಂಥ ಸಾಧ್ಯತೆ ಇರ್ತಿಲ್ಲ. ಸುಮಂತು ಸಾವು ಆಗುವ ಪೂರ್ವದಲ್ಲಿ ಅಂದರೆ ಅಮಾವಾಸ್ಯೆ ಆಸುಪಾಸು. ಅಮಾವಾಸ್ಯೆ ಹುಣ್ಣಿಮೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಹುಣ್ಣಿಮೆ ಸಂದರ್ಭದಲ್ಲಿ ಅಥವಾ ಹುಣ್ಣಿಮೆಯ ಸಮೀಪ ಅಥವಾ ಹುಣ್ಣಿಮೆ ಮುಗಿದಂಥ ಸಂದರ್ಭದಲ್ಲಿ ಒಂಚೂರು ಬೆಳಕು ಜಾಸ್ತಿ ಇರುತ್ತೆ. ಆದರೆ ಅಮಾವಾಸ್ಯೆ ಸಂದರ್ಭಕ್ಕೆ ತುಂಬಾ ಕತ್ತಲವಾಗಿರುತ್ತೆ. ಸೊ, ಹಾಗಾಗಿ ಸುಮಂತ್ ಹೊರಡಬೇಕಾದಂತಹ ದಿನದಲ್ಲಿ ಕತ್ತಲು ಹೆಚ್ಚಾಗಿತ್ತು ಅಂತ ಕಾಣಿಸುತ್ತೆ. ಹಾಗಾಗಿ ಸುಮಂತು ಸಾವಾಗಿರಬಹುದು, ಅಥವಾ ಸುಮಂತ್ ಹಿಂದೆ ಬಂದಿರುವಂಥ ವ್ಯಕ್ತಿ ಯಾರು ಅಂತ ಗುರುತಿಸೋದಕ್ಕೂ ಕೂಡ ಕಷ್ಟ ಆಗಿರಬಹುದು ಅಂತ ಮೇಲ್ನೋಟಕ್ಕೆ ಕಾಣಿಸುತ್ತೆ. ಸೊ, ಈ ಕುರಿತಾಗಿ ನಾನು ನಿಮಗೆ ರಸ್ತೆಯಲ್ಲಿ ಹೋಗ್ತಾ ತೋರಿಸ್ತೀನಿ. ಈಗ ಒಂದು ಕಡೆ ಸ್ಟಿಕ್ ಆಗಿ ಒಂದೇ ಕಡೆ ನಿಂತ್ಕೊಂಡು ಹೇಗಿರುತ್ತೆ ಆ ಸಂದರ್ಭ, ಅಥವಾ 5 ಗಂಟೆಯ ಆಸುಪಾಸಿನಲ್ಲಿ ಒಂದು ವಾತಾವರಣ ಹೇಗಿರುತ್ತೆ ಅದರ ಒಂದು ನೋಟವನ್ನು ನಿಮಗೆ ತೋರಿಸ್ತೆ. ಇದೀಗ ಒಂದಿಷ್ಟು ಮೂಮೆಂಟ್ ಮೂಲಕ ಮುಂದೆ ಹೋಗ್ತಾ ಏನು ಆಗಿರುತ್ತೆ ಅನ್ನೋದನ್ನು ಒಂದಿಷ್ಟು ಲೈವಲ್ಲಿ ವಿವರಣೆಯನ್ನು ಕೂಡ ನೀಡ್ತೀನಿ. ಸಾಧ್ಯವಾದರೆ ವಿಡಿಯೋನ ಕೊನೆವರೆಗೂ ನೋಡಿ. ಸ್ನೇಹಿತರೆ, ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ಅಂದ ಹಾಗೆ ಇವಾಗ ಸುಮಂತ್ ಈ ರೀತಿಯಾಗಿ ಟಾರ್ಚನ್ನು ಹಾಕ್ಕೊಂಡು ಮುಂದೆ ಹೋಗ್ತಾ ಇರ್ತಾನೆ ಅಂತ ಮೇಲ್ನೋಟಕ್ಕೆ ಅನಿಸುತ್ತೆ. ಸೊ, ಇಲ್ಲಿ ನಮಗೆ ಒಂದು ನೀರು ಇದೆ, ಕೆರೆ ಅನ್ನೋ ಥರ ಒಂದು ಕಾಣಿಸ್ತಾ ಇದೆ. ಸೊ, ಸುಮಂತ್ ಕೂಡ ಹೋಗ್ತಾ ಇರುವಂಥ ರಸ್ತೆ ಹೀಗೆ ಇರುತ್ತೆ. ಸುಮಂತ್ ಹೋಗ್ತಾ ಇರುವಂಥ ರಸ್ತೆಯಿಂದ ಒಂದು 50 ಮೀಟರು ಅಥವಾ ಒಂದು 60 ಮೀಟರ್ ಅಂತ ಅಂದ್ಕೊಳ್ಳೋಣ. ಅಷ್ಟರಲ್ಲಿಯೇ ಒಂದಿಷ್ಟು ನೀರು ಅಂದರೆ ಬಾವಿ ಇರುತ್ತೆ. ಆ ಸುಮಂತ್ ಬಾಡಿ ಸಿಕ್ಕಿರ್ತಕ್ಕಂಥ ಬಾಡಿ ಇರುತ್ತೆ. ಸೊ, ಹೀಗೆ ಮುಂದೆ ಸುಮಂತ್ ಹೋಗ್ತಾ ಇರಬೇಕಾದ್ರೆ ಹಿಂದುಗಡೆಯಿಂದ ಯಾರೋ ಬಂದು ಅಟ್ಯಾಕ್ ಮಾಡಿದ ಹಾಗೆ ಇರುತ್ತೆ. ವಾತಾವರಣ ಏನಿರುತ್ತೆ ಅಂತಂದರೆ, ಈಗ ಸರಿಯಾಗಿ 5 ಗಂಟೆ, ನೀವು ಇಲ್ಲಿ ಸಮಯವನ್ನು ಕೂಡ ಗಮನಿಸ್ತಾ ಇರಬಹುದು. ಸೊ, 5 ಗಂಟೆ ಈಗ. ಸೊ, ಏನಾಗ್ಬಿಡುತ್ತೆ ಅಂತಂದರೆ, ಸುಮಂತ್ ಮುಂದೆ ಹೋಗಬೇಕಾದಂಥ ಸಂದರ್ಭದಲ್ಲಿ ಹಿಂದೆಯಿಂದ ಬಲವಾಗಿ ಹೊಡೆದಿರೋದ್ರಿಂದ ಸುಮಂತ್ಗೆ ಚೀರೋದಕ್ಕಾಗಲಿ ಕಿರ್ಚಾಡೋದಕ್ಕಾಗಲಿ ಅವಕಾಶ ಸಿಕ್ಕಿಲ್ಲ. ಹೊಡೆದ ತಕ್ಷಣ ಸುಮಂತ್ ಕೆಳಗಡೆ ಬಿದ್ದು ಬಿಟ್ಟಿದ್ದಾನೆ ಅಂತ ಮೇಲ್ನೋಟಕ್ಕೆ ಅನಿಸುತ್ತೆ. ಸೊ, ಆ ಸಂದರ್ಭಕ್ಕೆ ಏನಾಗ್ಬಿಡುತ್ತೆ, ಸುಮಂತ್ಗೆ ಮಾತನಾಡೋದಕ್ಕೂ ಅಥವಾ ಚೀರಾಡೋದಕ್ಕೂ ಆಗದೇ ಇರುವಂಥ ಅಸಹಾಯಕತೆ ಆದಂಥ ಸಂದರ್ಭದಲ್ಲಿ ಮತ್ತೆ ಆ ವ್ಯಕ್ತಿಯ ಮೇಲೆ ಹಲ್ಲೆ ಮಾಡಿರೋದು ಮೇಲ್ನೋಟಕ್ಕೆ ಕಾಣಿಸುವಂಥದ್ದು. ಸೊ, ಸುಮಂತ್ ಕೆಳಗಡೆ ಪ್ರಜ್ಞೆ ತಪ್ಪಿ ಏನು ಬಿದ್ದಿದ್ದಾನೆ, ಬಹುತೇಕ ಅಲ್ಲೇ ಸಾವು ಆಗಿರಬಹುದು ಅಂತ ಮೇಲ್ನೋಟಕ್ಕೆ ಅನಿಸುವಂತಹದ್ದು. ಸೊ, ಈಗ ನಾವು ಆ ವ್ಯಕ್ತಿಯನ್ನು ಹೊಡೆದು ಪ್ರಜ್ಞೆ ತಪ್ಪಿ ಇಲ್ಲಿ ಬಿದ್ದಿದ್ದಾನೆ ಅಂತ ಅಂದ್ಕೊಳ್ಳೋಣ. ಈ ಥರ ಇಲ್ಲಿ ಈ ಪ್ಲೇಸಲ್ಲೇ ಬಿದ್ದಿದ್ದಾನೆ ಅಂತ ಅಂದ್ಕೊಳ್ಳೋಣ. ಸೊ, ಈ ಕಡೆಗೆ ನೀರಿದೆ. ಸೊ, ನಾನು ನಿಮಗೆ ಅಲ್ಲಿ ಹೋಗಿ ತೋರಿಸ್ತೀನಿ. ಕತ್ತಲಾಗಿರೋದ್ರಿಂದ ಟಾರ್ಚ್ ಬೆಳಕಿಗೆ ಅಷ್ಟು ಸ್ಪಷ್ಟವಾಗಿ ಕಾಣಿಸೋದಿಲ್ಲ. ಸೊ, ನಾನು ಮೊಬೈಲ್ ಟಾರ್ಚನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ, ಹಾಗಾಗಿ ಅಷ್ಟು ಸ್ಪಷ್ಟವಾಗಿ ಕಾಣಿಸ್ತಾ ಇಲ್ಲ. ಆ ಸುಮಂತ್ ಕೈಯಲ್ಲಿ ಇದ್ದಂಥದ್ದು ಒಂದು ಟಾರ್ಚ್ ಬೇರೆ ಇರುತ್ತೆ. ಸೈಕಲ್ಗೆ ಪಿಟ್ಟೇನು ಮಾಡಿರ್ತಾನೋ ಆ ಒಂದು ಟಾರ್ಚ್ ಇರುತ್ತೆ. ಹಾಗಾಗಿ ಅಷ್ಟಾಗಿಯೂ ಕೂಡ ಸುಮಂತು ಆ ಸಂದರ್ಭಕ್ಕೆ ಏನಾಯಿತು ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ. ಸುಮಂತ್ ಮುಂದೆ ಹೋಗ್ತಾ ಇರಬೇಕಾದಂಥ ಸಂದರ್ಭದಲ್ಲಿ ಹಿಂದುಗಡೆಯಿಂದ ಅಟ್ಯಾಕ್ ಆಗಿರಬಹುದು ಅಂತ ಕಾಣಿಸುತ್ತೆ. ಸೊ, ನಾನು ನಿಮಗೆ ಇಲ್ಲಿ ಲೈವಲ್ಲಿ ನೀರಿಗೆ ಸುಮಂತನ್ನು ಹೇಗೆ ಎಳೆದುಕೊಂಡು ಹೋಗಿ ಹಾಕಿರಬಹುದು ಅನ್ನೋದನ್ನು ಒಂದಿಷ್ಟು ಅಂದಾಜಿಸ್ತಾ ತೋರಿಸ್ತೀನಿ. ಸೊ, ಈಗ ನೋಡಿ 5 ಗಂಟೆ ಆಸುಪಾಸು ಪಕ್ಷಿಗಳೆಲ್ಲ ಹಾರಾಟ ಸ್ಟಾರ್ಟ್ ಮಾಡಿದ್ದಾವೆ. ಬೆಳಕಾಗ್ತಾ ಇದೆ. ಜನಗಳ ಓಡಾಟವೂ ಕೂಡ ಹೆಚ್ಚಾಗುವಂಥ ಸಾಧ್ಯತೆ ಇರುತ್ತೆ.
ಸೊ ಈ ಸಂದರ್ಭಕ್ಕೆ ಇವಾಗ ಇಲ್ಲಿಂದ ನಾನು ಅದೇ ಹೇಳಿದಾಗ ಸುಮಂತನ ಇಲ್ಲಿ ಹೊಡೆದು ಹಾಕಿದ್ದಾರೆ ಅಂತ ಅಂದ್ಕೊಳ್ಳೋಣ. ಸೊ ಈ ಕಡೆ ನೀರಿದೆ. ಸೊ ಇವಾಗ ನಾನು ನೀರಿಗೆ ಆ ಸುಮಂತನ್ನು ಹೇಗೆ ಎಳೆದುಕೊಂಡು ಹೋಗಿರಬಹುದು ಅಂತ ನೋಡೋದಾದರೆ, ಸುಮಂತ್ ಸಿಕ್ಕಿರುವಂತಹ ಬಾಡಿ ಇಲ್ಲ, ನಿಧಾನವಾಗಿ ಎತ್ಕೊಂಡು ಹೋಗಿದ್ದಾರೆ. ಸೊ ಎತ್ಕೊಂಡು ಬಂದಿದ್ದಾರೆ. ಬಂದುಬಿಟ್ಟು ಇಲ್ಲಿ ನಾನು ನಿಮಗೆ ಸುಮಂತ್ ರಕ್ತ ಈ ರೀತಿ ಬರಬೇಕಾದಂಥ ಸಂದರ್ಭದಲ್ಲಿ ಅಲ್ಲೊಂದು ಹನಿ ಇಲ್ಲೊಂದು ಹನಿ ಸಮೀಪದಲ್ಲಿ ಬಿದ್ದುಕೊಂಡು ಬಂದಿದೆ. ಸೊ ಸುಮಂತು ಬಿದ್ದಿರುವಂತಹ ಸ್ಥಳದಿಂದ ಅಥವಾ ಸುಮಂತು ನೀರಿಗೆ ತೆಗೆದುಕೊಂಡು ಬಂದು ಹೋಗದಿರುವಂತಹ ಸ್ಥಳಕ್ಕೆ ಸೊ ಈ ಡ್ರಾಪ್ಗಳ ಮೂಲಕನೇ ಸುಮಂತನ ಬಾಡಿ ಈ ಬಾವಿಯಲ್ಲಿ ಬಿದ್ದಿರಬಹುದು ಅಂತ ಅಂದಾಜಿಸಲಾಗುತ್ತೆ. ಸೊ ಸುಮಂತ್ ಬಾಡಿಯನ್ನು ತೆಗೆದುಕೊಂಡು ಈ ರೀತಿಯಾಗಿ ಒಂದು ಕಲ್ಲಿದೆ ಅಲ್ಲಿ, ಅಂದರೆ ಇದು ನ್ಯಾಚುರಲ್ ಆಗಿರುವಂಥ ಕಲ್ಲು, ಬಟ್ ಅಲ್ಲಿ ಸುಮಂತ್ ಬಾಡಿ ಸಿಕ್ಕಿರುವಂಥ ಸ್ಥಳದಲ್ಲಿ ಒಂದು ಬೇರೆ ಕಲ್ಲಿರುತ್ತೆ. ಕಲ್ಲಿನ ಮೇಲೆ ಅವನ ಬಾಡಿಯನ್ನು ಇಟ್ಟಿದ್ದಾರೆ ಅಂತ ಕಾಣಿಸುತ್ತೆ. ಅಂದರೆ ತಲೆ ಆ ಒಂದು ಕಲ್ಲಿನ ಮೇಲೆ ಇದೆ ಅನ್ನೋ ರೀತಿಯಲ್ಲಿ ಕಾಣಿಸುತ್ತೆ. ಅಲ್ಲಿ ಹೆಚ್ಚು ರಕ್ತ ಬಿದ್ದಿರುತ್ತೆ. ಸೊ ಆ ಸಂದರ್ಭಕ್ಕೆ ರಕ್ತ ಬಿದ್ದಿರೋದನ್ನು ಗಮನಿಸಿದಾಗ ಸಹಜವಾಗಿ ಸುಮಂತ್ ಬಾಡಿ ಈ ಒಂದು ಬಾವಿಯಲ್ಲಿ ಬಿದ್ದಿರಬಹುದು ಅಂತ ಅಂದಾಜಿಸಲಾಗುತ್ತೆ. ಅದಾದ ಬಳಿಕ ಪೊಲೀಸರಿಗೆ ಮಾಹಿತಿಯನ್ನು ತಿಳಿಸ್ತಾರೆ. ಪೊಲೀಸರು ಕೂಡ ಬರ್ತಾರೆ, ಬಾಡಿಯನ್ನು ಹುಡುಕುವಂಥ ಕೆಲಸವನ್ನು ಮಾಡ್ತಾರೆ. ಕೊನೆಯದಾಗಿ ಬಾಡಿ ಕೂಡ ಸಿಗುತ್ತೆ. ಸೊ ಇಲ್ಲಿ ನಿಮಗೆ ಒಂದು ನೀರಿನ ದೃಶ್ಯ ಇದು. ಸೊ ಇಲ್ಲಿ ನಿಮಗೆ ಸೊ ಗೊತ್ತಾಗ್ತಾ ಇದೆ, ಸ್ಪಷ್ಟವಾಗಿ ನಿಮಗೆ ಕಾಣೋದಿಲ್ಲ, ಹಾಗಾಗಿ ಸೌಂಡ್ ಮುಖಾಂತರ ನಿಮಗೆ ತೋರಿಸಿದೆ. ಸೊ ಇದು ನೀರಿರುವಂಥದ್ದು. ಸುಮಂತು ಬಾಡಿ ಏನು ಇಟ್ಟಿರ್ತಾರೋ, ರಕ್ತ ಹೆಚ್ಚಾಗಿರುತ್ತೋ, ಸುಮಂತ್ ಬಾಡಿಯನ್ನು ನಿಧಾನಕ್ಕಾಗಿ ನೀರಿನೊಳಗಡೆ ಇಳಿಸಿಬಿಟ್ಟಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಗೋಚರಿಸ್ತಾ ಇರುವಂಥದ್ದು. ಸೊ ಆ ದಿನ ನಡೆದಿರ್ತಕ್ಕಂಥದ್ದು ಈ ರೀತಿಯಾಗಿ ಇದೆ ಅಂತಾನೆ ಒಂದು ಊಹೆ ಮಾಡಿಕೊಳ್ಬಹುದು. ಸೊ ಈಗ ಸಮಯ ಬಂದುಬಿಟ್ಟು 5:05. ಅಂದರೆ ನಾವು ಊಹೆ ಮಾಡ್ಕೋಬೇಕು. ಈ ಸಂದರ್ಭಕ್ಕೆ ಜನರು ಎಚ್ಚರಾಗ್ತಾ ಇರ್ತಾರೆ, ಪ್ರಾಣಿ ಪಕ್ಷಿಗಳು ಅಲರ್ಟ್ ಆಗ್ತಾ ಇರ್ತವೆ, ಪೂರ್ವದ ದಿಕ್ಕಲ್ಲಿ ಸೂರ್ಯ ಹುಟ್ಕೊಳ್ತಾ ಇರ್ತಾನೆ. ಸೊ ಬೆಳಕು ಆಗಷ್ಟೇ ಬೀಳ್ತಾ ಇರುತ್ತೆ. ಜನಗಳ ಓಡಾಟ ಇಂಥದ್ದೆಲ್ಲವೂ ಇದ್ದರೂ ಕೂಡ, ಅಥವಾ ಯಾವುದೋ ಒಂದು ಪ್ರದೇಶದಿಂದ ಯಾವುದೋ ಒಬ್ಬ ವ್ಯಕ್ತಿ ಬಂದು ಆ ಸಂದರ್ಭಕ್ಕೆ ಅವರ ಮನೆಯ ಸಮೀಪದಲ್ಲಿನೇ ಈ ರೀತಿಯಾದಂಥ ಕೃತ್ಯ ಮಾಡೋದಕ್ಕೆ ಹೇಗೆ ಸಾಧ್ಯ? ಈ ರೀತಿಯಾದಂಥ ಪ್ರಶ್ನೆ, ಗೊಂದಲ ಎಲ್ಲವೂ ಕೂಡ ಹುಟ್ಟಿಕೊಳ್ತಾ ಇರುವಂಥದ್ದು. ಸೊ ಒಟ್ಟಾರೆಯಾಗಿ ಒಬ್ಬ ಟ್ಯಾಲೆಂಟೆಡ್ ಮಗು ಸಾವು ಆಗಿಬಿಡ್ತು. ಈ ಸಾವಿಗೆ ನ್ಯಾಯ ಸಿಗಬೇಕಾಗಿದೆ. ಈ ಸಾವಿಗೆ ನ್ಯಾಯ ಸಿಗೋವರೆಗೂ ನಾವೆಲ್ಲರೂ ಕೂಡ ಸತತವಾಗಿ ಧ್ವನಿಯನ್ನು ಎತ್ತಬೇಕಾಗುತ್ತೆ. ಸೊ ಇಂತಹ ಒಂದು ಸನ್ನಿವೇಶ ನಡೆದಿರಬಹುದು ಅನ್ನೋದು ಮೇಲ್ನೋಟಕ್ಕೆ, ಅಂದರೆ ಎಲ್ಲ ಮಾಹಿತಿಯ ಪ್ರಕಾರ ಸಾಂದರ್ಭಿಕವಾಗಿ ನಾವು ಒಂದು ಅಣುಕು ನೋಟ ಅಂತ ಅಂದ್ಕೊಂಡ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಇದು ಸುಮಂತ್ ಸಾವಾದ ಪ್ಲೇಸಿನಿಂದ ಮಾಡಿರ್ತಕ್ಕಂಥ ವಿಡಿಯೋ ಅಲ್ಲ. ಹಾಗಾಗಿ ಇದೊಂದು ಮರು ಸೃಷ್ಟಿ ಮಾಡಿರುವಂತಹ ದೃಶ್ಯ ಅಂತ ಅಂದುಕೊಂಡ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಒಟ್ಟಾರೆಯಾಗಿ ಈ ರೀತಿಯಾದಂಥ ಒಂದು ಘಟನೆ ನಮ್ಮ ರಾಜ್ಯದಲ್ಲಿ ಆಗಿರ್ತಕ್ಕಂಥದ್ದು ಸುಮಂತ್ ಸಾವಿಗೆ ಸಾಕಷ್ಟು ಅನುಮಾನಗಳು ಕೂಡ, ಗೊಂದಲಗಳು ಕೂಡ ಹುಟ್ಕೊಳ್ತಾ ಇದ್ದಾವೆ. ಯಾರೋ ಗೊತ್ತಿರುವಂಥವರೇ ಮಾಡೋದಕ್ಕೆ ಸಾಧ್ಯನಾ ಅನ್ನೋ ಪ್ರಶ್ನೆ, ಸ್ನೇಹಿತರ ಮೇಲೆ ಕೆಲವೊಂದಿಷ್ಟು ಅನುಮಾನ, ಇಂಥದ್ದೆಲ್ಲವೂ ಕೂಡ ಇದ್ದರೂ ಕೂಡ ಸುಮಂತ್ ಸಾವಿಗೆ ಇದುವರೆಗೂ ನ್ಯಾಯ ದೊರಕಿಲ್ಲ. ಜನವರಿ 14ರಂದು ಅಮಾವಾಸ್ಯೆ ಸಮೀಪ ಇರೋ ಕಾರಣದಿಂದಾಗಿ ಕತ್ತಲು ಜಾಸ್ತಿ ಇರುತ್ತೆ. ಈಗ ನಿನ್ನೆ ಅಷ್ಟೇ ಹುಣ್ಣಿಮೆ ಆಗಿರೋದ್ರಿಂದ ಸೊ ನಾನು ಈ ವಿಡಿಯೋನ ಶೂಟ್ ಮಾಡ್ತಾ ಇರುವಂಥದ್ದು ಫೆಬ್ರವರಿ 2ನೇ ತಾರೀಕು ಮುಂಜಾನೆ ಸಮಯಕ್ಕೆ ಈ ಒಂದು ವಿಡಿಯೋನ ಶೂಟ್ ಮಾಡ್ತಾ ಇರುವಂಥದ್ದು. ಹಾಗಾಗಿ ಆ ಸಂದರ್ಭದಲ್ಲಿ ತುಂಬ ಕತ್ತಲಿತ್ತು ಅಂತ ಕಾಣಿಸುತ್ತೆ. ಹಿಂದ್ಗಡೆಯಿಂದ ಯಾರು ಬರ್ತಾ ಇದ್ದಾರೆ, ಯಾರು ನನ್ನ ಟಚ್ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಸುಮಂತ್ಗೆ ಸುಳಿವು ಸಿಕ್ಕಿಲ್ಲ ಅಂತ ಕಾಣಿಸುತ್ತೆ. ಒಟ್ಟಾರೆಯಾಗಿ ಆ ದಿನ ಏನು ನಡೀತು ಅನ್ನೋದು ಒಂದು ನಿಗೂಢವಾಗಿ ಇರುವಂಥ ವಿಚಾರ. ಈ ರೀತಿಯಾಗಿ ಸುಮಂತನ ಕೊಲೆ ಮಾಡಿ ನೀರಿಗೆ ಹಾಕಿರಬಹುದು ಅನ್ನೋದು ಒಂದು ಊಹಾಪೋಹ ನಡೀತಾ ಇರುವಂಥದ್ದು. ಸ್ನೇಹಿತರೆ, ಈ ಕುರಿತು ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದ ವಿಡಿಯೋವನ್ನು ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.